ಸರಿಯಾಗಿ ಉಬ್ಬಿದ್ದಿಲ್ಲ. ಇದು ಬನ್ನದು ಉಬ್ಬೈತೆ ನೋಡ್ರಿ, ಬರೋಬ್ಬರ ಇಷ್ಟು ಹಿಂಗೆ ಆಗ್ಬೇಕದು. ಈಗ ನೋಡ್ರಿ ಎಷ್ಟು ಪರ್ಫೆಕ್ಟ್ ಕಾಣತ್ತಿಲ್ಲ. ಮಣ್ಣು ನೋಡ್ರಿ ನೀವು ಹಿಂಗೆ ಯಾರು ಮಾಡ್ತಾರ? ನಮ್ಮ ಮನೆ ಟೆಂಪ್ರೇಚರ್ ಎಷ್ಟು ಇರ್ತದೆ ಗೊತ್ತಿರ, ಹಂಗೆ ಫ್ರಿಜ್ ಇದ್ದಂಗೆ ಇರ್ತದೆ. ಪೂರ್ಣ ಅದು ಬೆಳಗಾವನೆ ಅಂತೂ ನನ್ನ ಬೆಡ್ರೂಮ್ನ ಐತಿ. ಆ್ಯಂಡ್ ಐಶ್ವರ್ಯ ನಾಷ್ಟ ಏನು ಆಲೂ ಪರಾಟ ತಿನ್ನತ್ತಾಳ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಚಾನಲ್ಗೆ ಹೊಸದಾಗಿದ್ರಿ ಅಂದರೆ 1 ಬಿಟ್ಟು 2 ಬಿಟ್ಟು ಒಂದು 10 ವೀಡಿಯೋ ನೋಡಿರಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತ ಮೊನ್ನೆ ಒಂದು ಮಸ್ತ್ ವಿಡಿಯೋ ಹಾಕಿದ್ವಿ ರೀ. ಫುಲ್ ಸ್ವಂತ ರೊಕ್ಕ ಹಾಕಿ ಒಂದು 5-6 ಕಿಚನ್ ಗ್ಯಾಜೆಟ್ಸ್ ತರಿಸಿದೆ. ತುಂಬ ಜನ ಲೈಕ್ ಮಾಡಿದ್ರಿ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ಅದನ್ನು ಕೂಡ ನೀವು ನೋಡಬಹುದು. ಮಸ್ತ್ ಐತೆ ವಿಡಿಯೋ. ಸೊ ಇವತ್ತು ರಾತ್ರಿ ನಮ್ಮ ಅತ್ತೆಯವ್ರಿಗೆ ಆಮೇಲೆ ಮಳೆಯಾಗ ಒಂದು ಸೂಪರಾಗಿ ಡಿಶ್ ಮಾಡ್ಬೇಕಂತ ಮಾಡೇನ್ರಿ. ಐಶ್ವರ್ಯ ಆ ಡಿಶ್ ಮಾಡ್ಬೇಕಂತಾಳ. ಅದಕ್ಕೆ ಏನು ಪ್ರೀ ರಿಕ್ವಿಸಿಟ್ಸ್ ಬೇಕಲ್ಲ ಅವನ್ನ ನಾ ಮಾಡ್ಬೇಕಂತದೇನೆ. ಸೊ ಬರ್ರಿ ಕಿಚನ್ನ ಹೋಗೋಣಂತೀಗ ಸೂಪರಾಗಿ ಮಾಡೋಣ ಅಂತ. 3:40 ಹಾಕಿ ಬಂದತ್ತೆ. ಆ್ಯಂಡ್ ಐಶ್ವರ್ಯ ಕೂಡ ಬಂದ್ಲಿಲ್ಲೇ. ಆ್ಯಂಡ್ ಎಲ್ಲ ಇಲ್ಲಿ ಬುಕ್ಸ್ ಅದಾವೆ. ಈ ಬುಕ್ಸದ ಹೆಲ್ಪ್ಲೇ ನಾವು ಬರೀ ಏನು ಹೆಂಗೆ ಅನ್ನೋದಷ್ಟೇ ಯೂಸ್ ಮಾಡ್ಕೋತೇವೆ. ಬಿಕಾಸ್ ನಾವು ಇವಾಗ 2 ಮಷಿನ್ ಯೂಸ್ ಮಾಡೋದ್ರದ್ರಿ. ಒಂದು ಮಷೀನು ಇದು ಬನ್ನು ಬೇಕ್ ಮಾಡೋಕೆ, ಇದು ಬನ್ ಮಾಡೋಕೆ ಏನೇನು ಬೇಕಲ್ಲ ಅದನ್ನು ರೆಡಿ ಇದ್ರಾಗ ಮಾಡೋರಿದ್ದೇವೆ. ಬಿಕಾಸ್ ಇದು ಈಸಿ ಆಗ್ತೈತೆ. ಆ್ಯಂಡ್ ಇವೆರಡೂ ನಾವು ಮಾಡಿಕೊಂಡು ನಾವಿವಾಗ ಮಸ್ತ್ ಬನ್ ರೆಡಿ ಮಾಡೋರಿದ್ದೇವೆ. ಸೊ ಇಲ್ಲಿ ಏನು ಕೊಟ್ಟಾರ ರೀ? ಬನ್ ಹೆಂಗೆ ಮಾಡೋದು ಕೊಟ್ಟಾರ. ಅಂದರೆ ಇದನ್ನು ನಾವು ಫಾಲೋ ಮಾಡತ್ತಿಲ್ಲ, ಅಂದರೆ ಫಾಲೋ ಮಾಡ್ತೇವೆ. 50% ಇದನ್ನು ಫಾಲೋ ಮಾಡ್ತೀವಿ ಆ್ಯಂಡ್ 50% ಅದನ್ನು ಫಾಲೋ ಮಾಡ್ತೀವಿ. ಸೊ ಹಿಂಗೆ ಆದಮೇಲೆ 100% ನಮ್ಮ ಬನ್ನು ರೆಡಿ ಆಗ್ತಾವೆ. ಹೋಮ್ ಮೇಡು, ಫ್ರೆಶ್ಶು, ನೋ ಕೆಮಿಕಲ್. ಎಲ್ಲಕ್ಕಿಂತ ಹೆಚ್ಚಾಗಿ ಗೋಧಿ ಇಟ್ಟಿರ್ತದೆ ಅದ್ರ. ವಾವ್ ರೈಟ್ ಸ್ನೇಹಿತರೆ, ಆ್ಯಕ್ಚುಲಿ ನಮ್ಗೆ ಒಂದು ಸ್ವಲ್ಪ ಬೇಜಾರಾತ್ರಿ. ಇಲ್ಲಿ ನೋಡ್ಬೋದು, ನಿಮ್ಮ ವಿಡಿಯೋನಾಗ ಕಾಣಂಗಿಲ್ಲ. ಬಟ್ ಯಾಕೋ ಯೂಸ್ಡ್ ಐಟಮ್ ಅನ್ಸಾಗ್ತದೆ. ಯಾಕಂದ್ರೆ ಸ್ಕ್ರ್ಯಾಚಸ್ ಅದಾವು ಆ ಕಡೆ ಈ ಕಡೆ ಅದ. ಕಲಿ ಪಕ್ಕಾ ಯೂಸ್ಡ್ ಐತದೆ. ಸರಿ ಹೆಂಗೆ ಕಳ್ಸಕ್ಕೆ ಸಾಧ್ಯತೆ ಇಲ್ಲಿ ಬಿಡ್ರಿ. ಇಲ್ಲಾಂದ್ರೆ ಇದ್ರ ಪೀಸ್ ಐತಿ. ಐಶ್ವರ್ಯ ನೋಡಿಲ್ಲ ಈ ಪಾರ್ಟ್ ನೋಡಿದ್ರಿ, ಈ ಪಾರ್ಟ್ ಗೊತ್ತಾಗ್ಬಿಡ್ತದೆ ಯೂಸ್ಡ್ ಅಂತ ಹೇಳಿ. ಹೊಸ ಬ್ರ್ಯಾಂಡ್ ನೀವು ಹಿಂಗೆ ಇರಂಗಿಲ್ಲ. ಯಾಕೆ ಹಿಂಗೆ ಮೋಸ ಮಾಡಿದ್ರಿಪ್ಪ? ಟೆಂಪ್ರೇಚರ್ ಸೆಟ್ ಮಾಡೋಣ್ರಿ. ಇದಂತೂ ಮಸ್ಟ್ ನೀಡೆಡ್ ಇತ್ತು ನಮ್ಮ ಮನ್ಯಾಗ. ಯಾಕಂದ್ರೆ ನಮ್ಮ ಮನೆ ಟೆಂಪ್ರೇಚರ್ ಎಷ್ಟು ಇರ್ತದೆ ಗೊತ್ತಿರ, ಹಂಗೆ ಫ್ರಿಜ್ ಇದ್ದಂಗೆ ಇರ್ತದೆ. ಪೂರ್ಣ ಅದು ಬೆಳಗಾವನೆ ಅಂತೂ ನನ್ನ ಬೆಡ್ರೂಮ್ನ ಐತಿ. ಆ್ಯಂಡ್ ಐಶ್ವರ್ಯ ನಾಷ್ಟ ಏನು ಆಲೂ ಪರಾಟ ತಿನ್ನತ್ತಾಳ. ವಾವ್ ಸ್ನೇಹಿತರೆ, ಸೊ ನೋಡ್ಬೋದು 4:36 PM ಟೆಂಪ್ರೇಚರ್ ತೋರಿಸುತ್ತೆ. ಆ್ಯಂಡ್ 28 ಡಿಗ್ರಿ ಸೆಲ್ಸಿಯಸ್ ಐತಿ. ಹ್ಯುಮಿಡಿಟಿ 42% ಐತಿ. ಮೋಸ್ಟ್ಲಿ ಇನ್ನೊಂದು 30 ಮಿನಿಟ್ಸ್ನ ಅಕ್ಯುರೇಟ್ ತೋರಿಸುತ್ತದೆ. ಈಗ ಆ್ಯಕ್ಟಿವೇಟ್ ಮಾಡ್ಯಾನ ಅದನ್ನು. ಆ್ಯಂಡ್ ಐಶ್ವರ್ಯ ನೋಡಿರಿ ಇಷ್ಟು ಲಘು ಸುಸ್ತಾದ್ಲು. ಈಗ ಒಂದು ಅಬ್ಸರ್ವ್ ಮಾಡಿ ಸುಸ್ತಾಗ್ಲಿ ಇರಿಟೇಟ್ ಮಾಡ್ಕೋಕತ್ ಬಿಡ್ತಾರೆ. ನಾನು ಹಂಗದೇನು ಬಿಡಕ್ಕೆ ಹೆಂಗದೇನೆ ಬೋರಪ್ಪಿ ನೀನು ಬಂದ್ ಮಾಡೋಣ ಬೋರು. ಈ ಈಗ ಇದು ಯೂಸ್ ಮಾಡೋದೇವಿ. ಹೊಲಸಾಗೈತಿ. ಈಗ ಒಂದು ವಿಡಿಯೋಕ್ಕೆ ಅಂತ ಯೂಸ್ ಮಾಡ್ತೇವೆ. ಹೊಳ್ಳಿ ರಿಟರ್ನ್ ಹಾಕೇನ ಹೊಲಸಾಗೈತಿ. ಸ್ಕ್ರ್ಯಾಚಸ್ ಭಯಂಕರ ಬಿದ್ದಾವೆ. ಸೊ ಇದನ್ನು ಹಾಕೋಣ ಅಂತ 2 ಎಗ್ ಒಡೆದು ಹಾಕ್ಕೊಂಡ್ರಿ. ಒಡೆದು ಹಾಕಿ ಅದನ್ನ ಫೈನ್ ಅದು ಬುರುಗ್ ಬರೋ ಮಟ ಹಿಂಗೆ ಮಾಡೋಣ ಅಂತ. ಹಿಂಗೆ ಯಾರು ಮಾಡ್ತಾರ? ಕರೆಕ್ಟ್ ಹೊಡೆದನು. ಸ್ನೇಹಿತರೆ, ಇನ್ನು ಫಸ್ಟ್ ಟೈಮ್ ಯೂಸ್ ಮಾಡತ್ತೇವೆ. ಇಲ್ಲಿ ನಮ್ಮ ವಾಟರ್ ಪ್ಯೂರಿಫೈಯರ್ ಮಷೀನ್ಗೆ ಹಾಕತ್ತೇವೆ. ಇದನ್ನು ಆಫ್ ಯಾಕೆ ಮಾಡಿದೆ? ಇದನ್ನು ಒಟ್ಟಕ್ಕೆ ಬೇಡ, ಮುಗೀತು. ಆನ್ ಮಾಡಿ ಫಸ್ಟ್ ಆ್ಯಂಡ್ ಟ್ರೈ ಮಾಡಿ ನೋಡಿ ಮೊದಲು. ಒಂದೇದಕ್ಕೆ ಇಡು, ಒಂದೇದು ಇಡು. ಬೇಡ ಅಷ್ಟು ಫಾಸ್ಟ್ ಬೇಡ, ಒಂದೇ ಇಡು. ಮಾಡು. ಸೊ ನಮ್ಮ ಅತ್ತಿಯವರು ಬಂದ್ರಿ. ಈಗ ನೋಡ್ರಿ, ಒಂದು 5 ನಿಮಿಷ ಒಳಗೆ ಪೂರ್ತಿ ಹಿಂಗೆ ಬುರುಗಾಯಿ ಬರ್ತತೆ. ನಾ ಮಾಡ್ತೇನೆ. ಮ್ಯಾನ್ಯುವಲ್ ಇದ್ದಿತ್ತು ನಮ್ಮ ಮನ್ಯಾಗ. ಬಟ್ ಅದರಲ್ಲೇ ಕೈ ಎಷ್ಟಂತ ಬಡಿತಾರೆ. ಇದಾದ್ರೆ ಆಟೋಮೆಟಿಕ್ ಅಲ್ಲ. ಹಿಂಗೆ ಮಾಡಿ ಹಿಂಗೆ
ಏನಂತೀವ ನೋಡ್ಬೋದು ಎಗ್ ಕನ್ಸಿಸ್ಟೆನ್ಸಿ ಎಷ್ಟು ಮಸ್ತ್ ಆಗೈತಿ. ಇನ್ನೂ ಬೀಟ್ ಮಾಡಿದ್ರೆ ಇನ್ನೂ ಗಟ್ಟಿ ಆಗ್ತೈತಿ. ಬಟ್ ನಾ ಇಷ್ಟರಿ ಇನ್ನು ಮುಂದೆ ಬೀಟ್ ಮಾಡಂಗಿಲ್ಲ ಇದನ್ನು. 220 ml ಅರೌಂಡ್ ನೀರು ಹಾಕೇನ್ರಿ. ಆ್ಯಂಡ್ ಈಗ ಸಕ್ಕರೆ ಹಾಕ್ಬೇಕು. ತೊಗೋತಾಳೆ ಸಕ್ಕರೆಗೆ ನೀ ಎಷ್ಟು ಹಾಕ್ಬೇಕಂದ್ರೆ 1 ಟೇಬಲ್ ಸ್ಪೂನ್ ಹಾಕ್ಬೇಕು. ಆ ಸ್ಪೂನ್ ಅಲ್ಲ, ನಮ್ಮ ಸ್ಪೂನ್ ತೊಗೋದು, ಬೇಯಿಂಗ್ ಸ್ಪೂನ್ ಇಲ್ಲಿತ್ತು ನೋಡಿ. ಇಲ್ಲಿ ನಮ್ಗೆ ಅದು ಮೆಜರ್ಮೆಂಟ್ ಸ್ಪೂನ ಸಿಗುವಲ್ತ್ರಿ, ಅಗ್ದಿ ಪರ್ಫೆಕ್ಟ್ ಆಯ್ತದ. ಅದ್ರಾಗ ಇತ್ತು ಎಲ್ಲಿ ಹೋತು ಮಾಯ ಬಿಟ್ಟತ್. ಈಗ 2 ಟೀ ಸ್ಪೂನು ಉಪ್ಪು ಹಾಕ್ಕೊಂಡ್ರಿ. ಯಾಕಂದ್ರೆ ನಾವು 8 ಬಂದ್ ಮಾಡತ್ತೀವಿ. ಹಿಂಗೆ ಸೈಡಿಗೆ ಹಾಕ್ಬೇಕು. ಆ್ಯಕ್ಚುಲಿ ನೀವು ಕೈಲೇ ನಾದ್ಕೋಬೇಕಾಗತ್ತೆ, ಇಲ್ಲ ನೀವು ಈ ಮಷಿನ್ ಆರ್ಡರ್ ಮಾಡ್ಬೇಕಾಗತ್ತೆ ನನ್ನಂಗೆ. ಸ್ಪೂನ್ ಅಂದ್ರೆ ಇದು, ಇದರಲ್ಲಿ 2 ಶುಗರ್ ಹಾಕ್ಬೇಕು. ಆಲ್ ರೈಟ್. 3 ಬೂಚ್ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಭಾಳ ಇಂಪಾರ್ಟೆಂಟ್, ಇಲ್ಲಾಂದ್ರೆ ಎಲ್ಲ ಅಂಟ್ಕೊಂಡ್ಬಿಡ್ತೈತಿ. ಸೊ ನೀವು ಗೋಧಿ ಹಿಟ್ಟಿಂದು ಮಾಡ್ಬೋದು, ಮೈದಾ ಹಿಟ್ಟಿಂದು ಮಾಡ್ಬೋದು, ಇದೆಲ್ಲ ನಿಮಗೆ ಬಿಟ್ಟಿದ್ದು. ನಮ್ಮ ಐಶ್ವರ್ಯ ಅವರು ವೆರಿ ಗುಡ್. ಎಸ್, ಪೌಡ್ರು 1 ಟೇಬಲ್ ಸ್ಪೂನ್ ಹಾಕ್ಬೇಕು. ನಾವು 1 ಪಾಕೆಟ್ ಹಾಕಿಬಿಡತ್ತೀವಿ. ಪಾಕೆಟ್ ಹಾಕ್ಯವ ನಾವು ಮಿಲ್ಕ್ ಪೌಡರ್. ಸೊ ನೋಡ್ರಿ, ಐಶ್ವರ್ಯನ ಎಕ್ಸಾಕ್ಟಾಗಿ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಾಳೆ. ಥ್ಯಾಂಕ್ ಯು ಸೋ ಮಚ್. ಆಕಿಗೂ ಮಾಡೋದೈತಂದು ಬನ್, ಹೋಮ್ ಮೇಡ್ ಬುನ್ಸ್. ಆ ಬನ್ ಮಂಗಳೂರು ಬನ್ ಅಲ್ಲ, ಮತ್ತು ತಿನ್ನೋ ಬನ್ ನೀವು ಕರೆ ಬೇಕಾರಾಗಿ ಸಿಗ್ತಾವಲ್ಲ, ಆ ಕರೆ ಬನ್ಗಳು ನೋಡ್ರಿ. ಇದರಲ್ಲೇ ನಾವು ಬನ್ ಜಾಸ್ತಿ ಮಾಡತ್ತೀವಲ್ಲ, ಅದಕ್ಕೆ ಇದರಲ್ಲೇ 3 ಕಪ್ಪನ್ನು ನಾವು ಹಾಕ್ತಾಯಿದ್ದೀವಿ. ನೋಡಿರಿ, ಗೋಧಿ ಹಿಟ್ಟಿನ ಬನ್ ಕೂಡ ಮಾಡ್ಬೋದು, ಗೊತ್ತಿರಲಿಲ್ಲ ಐಶ್ವರ್ಯ ಅವರಿಗೆ. ವಾಹ್, ಅವ್ರದ್ದು ಇನ್ಸ್ಟಂಟ್ ಈಸ್ಟ್ ಚಲೋ ಐತೆ, ಡ್ರೈ ಇನ್ಸ್ಟಂಟ್ ಈಸ್ಟ್. ಅದರಲ್ಲೇ ಟೀ ಸ್ಪೂನ್ 3 ಟೀ ಸ್ಪೂನ್ಸ್ ಹಾಕ್ಬೇಕು. ಬಿಡು ತಡಿಯ. 3 ಟೀ ಸ್ಪೂನ್ಸು 1 ಟೀ ಸ್ಪೂನ್ ಹಾಕೈತೀಗ. 3 ಟೀ ಸ್ಪೂನ್ಸ್ ಹಾಕೋಣಂತ 8 ಬನ್ ಹಾಕ್ತಾವ್ರು ದೊಡ್ಡ ಫಸ್ಟ್ ಕ್ಲಾಸ್. ಸೈಜ್ ಡಿಪೆಂಡ್ ಆಗ್ತದೆ, ನಾವು ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಮಾಡ್ಕೋತೀವಿ. ಹಾಕ್ಬೇಡ, ಹಾಕು. ಈಗ ತಂದ ಸ್ಟೈಲ್ನ ಹಿಂಗೆ ಸಾರ್ಸಾಡತ್ತಾವ್ರಿ ಅದನ್ನು. ಓಕೆ ಸ್ನೇಹಿತರೆ, ಈಗೇನು ಮಾಡೋದಂದ್ರೆ ಹಾಕಿ ಅದರಾಗ ಇಟ್ಬಿಟ್ರೆ ಮುಗೀತು, ಅದನ್ನು ನಾದ್ತತಿ. ಸೊ ನೀವು ಏನು ಮಾಡ್ಬೇಕಂದ್ರೆ ನೀವು ಕೈಲಿ ನಾದ್ಬೇಕು, ಈ ಮಷಿನ್ ನಿಮ್ಮ ಮನ್ಯಾಗ ಇಲ್ಲ ಅಂದರೆ. ಸೊ ನಾವು ಡೋ ಮಾಡೋರದ್ರಿ. ಸೊ 10th ನಂಬರ್ 1 2 3 4 1.5 ತಾಸು ಬೇಕಿದು ಪೂರ್ತಿ ಡೋ ಫರ್ಮೆಂಟಾಗಿ ರೆಡಿಯಾಗಿ ಬರ್ತದೆ. ಇದನ್ನು ನೀವು ಕೈಲೇ ಮಾಡ್ಬೇಕಂದ್ರೆ ಭಾಳ ಟೈಮ್ ಹಿಡಿತೈತೆ ಆ್ಯಕ್ಚುಲಿ. ಇದೆಲ್ಲ ಮಾಡಿಕೊಂಡು ನೀವು ಹಿಟ್ಟು ಕಲಿಸಿಡ್ಬೇಕು ರೀ. ಆಮೇಲೆ ಮತ್ತು 1 ತಾಸು ಮತ್ತೆ ಕಲಿಸಿಡ್ಬೇಕು, 1 ತಾಸು ಮತ್ತೆ ಕಲಿಸಿಡ್ಬೇಕು. ಇದಾದ್ರೆ ಆಟೋಮೆಟಿಕ್ 1.5 ತಾಸನ್ನ ನಮ್ಗೆ ಹಿಟ್ಟನ್ನು ರೆಡಿ ಮಾಡಿ ಕೊಟ್ಬಿಡ್ತೈತೆ. ನೋಡ್ಬೋದು, ಎಲ್ಲ ಹಿಟ್ಟು ಪ್ರಾಪರಾಗಿ ಮಿಕ್ಸ್ ಆಗತ್ತೆ. ಈಗ ಇದನ್ನು ನಾವು ಮುಚ್ಚಿಟ್ಬಿಡೋಣ್ರಿ, ಪೂರ್ತಿ ಹಿಟ್ಟು ರೆಡಿಯಾಗಿ ಬರ್ತೈತೆ ಹೊರಗೆ. ನೋಡಿರಿ, ಕನ್ವರ್ಟೇಬಲ್ ಲ್ಯಾಪ್ಟಾಪ್ ಇರೋದ್ರಿಂದ ಅಡ್ವಾಂಟೇಜು, ಆರಾಮ್ ಕೀಬೋರ್ಡ್ ಮೌಸ್ ಹಚ್ಕೊಂಡ್ಬಿಟ್ರೆ ಗೊತ್ತಾಗಂಗಿಲ್ಲ, ಕಂಪ್ಯೂಟರ್ನ ಅನ್ಸ್ಬಿಡ್ತದೆ ಪೂರ್ತಿ. ಸೊ ರೊಕ್ಕ ಕೊಟ್ಟಿದ್ದಕ್ಕೂ ನಾ ಯೂಸ್ ಮಾಡ್ಕೊಂಡೇನಿ, ವರ್ತ್ ಇಟ್ ಐತೆ ನೋಡ್ರಿ ನನಗೆ. ತಗೋ ಇನ್ನೂ 1 ಅವರ್. ಈಗ ಸ್ಟೀರ್ ಆಗತ್ತೆ, ರೆಸ್ಟ್ ಆಕತಿ, ಫರ್ಮೆಂಟ್ ಆಕತಿ, ಸ್ಟೀರ್ ಆಕತಿ, ರೆಸ್ಟ್ ಆಕತಿ. ಇದನ್ನು ನಾವು ಕೈಲೇ ಮಾಡ್ಬೇಕಾಕತಿ. ಸೊ ಭಾಳ ತ್ರಾಸ ಆಕತ್ತೆ ಅದಕ್ಕೆ. ಇದು ಆದ್ರೆ ಇಷ್ಟು ಈಸಿ ಆ್ಯಕ್ಚುಲಿ, ಟೈಮ್ ಉಳಿತೈತೆ. ಎಸ್ಪೆಷಲಿ ಜಾಬ್ ಮಾಡೋರಿದ್ದು ನೀವು ಫ್ರೆಶ್ ಹೆಲ್ದಿ ಮನ್ಯಾಗನ ಬ್ರೆಡ್ಡು ಅಥವಾ ಪಿಜ್ಜಾ ಅಥವಾ ಬನ್ನು ತಿನ್ಬೇಕಂದ್ರೆ ಐ ರಿಕಮೆಂಡ್ ದಿಸ್ ಮಷೀನ್. ನಿಮ್ಗೆ 6,000ರಿಂದ 10,000 ರೂಪಾಯಿ ಮಟ್ಟ ಬೆಸ್ಟ್ ಸಿಗ್ತಾವೆ. ಬ್ರೆಡ್ದು ಸರಿಯಾಗಿ ಉಬ್ಬಿದ್ದಿಲ್ಲ, ಇದು ಬನ್ನದು ಉಬ್ಬೈತೆ ನೋಡ್ರಿ, ಬರೋಬ್ಬರ ಇಷ್ಟು ಹಿಂಗೆ ಆಗ್ಬೇಕದು. ಈಗ ನೋಡಿರಿ ಎಷ್ಟು ಪರ್ಫೆಕ್ಟ್ ಕಾಣತ್ತಿಲ್ಲ. ಮೊನ್ನೆ ನೋಡ್ರಿದ್ರೆ ನೀವು ಮೊನ್ನೆ ಹೊಡೆದಂಗೆ ಅದು ಈಸ್ಟ್ ಹಂಗಾರೆ ಸರಿ ಇಲ್ಲ, ಸುಳ್ಳ 300 ರೂಪಾಯಿ ಹೋಗ್ತದ್ರದ್ದು. ನೋಡ್ರಿ ಎಷ್ಟು ಚಂದ ಆಗೈತಿಲ್ಲ. ಈಗ ಇದನ್ನ ಇಟ್ರೆ ಮುಂದೆ ಬ್ರೆಡ್ ಹಾಕೋದು ಬೇಕಾರೆ, ಬಟ್ ನಾವು ಬಂದ್ ಮಾಡೋಣ ಅಂತ ಹೊರಗೆ ತೆಗೆದು ಅದನ್ನು ಈಗ ಹೊರಗೆ ತೆಗಿಬೇಕ್ರಿ. ಹೊರಗೆ ತೆಗೆದು ಆಮೇಲೆ ಅವನ್ನ ಉಂಡೆ ಮಾಡ್ಕೋಬೇಕು. ಹೌದು, ಮತ್ತು ಬನ್ನ ಹೆಂಗೆ ಉಂಡೆ ಅವ ಈಗ ಉಬ್ಬೈತ್ರಿ ಅದು
ಹಿಚ್ಚಕ್ಬೇಕು ಅದನ್ನು ಮತ್ತು ಉಂಡೆ ಮಾಡಿ ಒಂದು 15 ನಿಮಿಷ ರೆಸ್ಟ್ ಮಾಡೋಕ್ಕಿಟ್ಟು ಆಮೇಲೆ ಓವನ್ನಾಗಿಟ್ಟು ಬೇಕ್ ಮಾಡ್ಬೇಕು. ಮಸ್ತ ರೈಟ್ ಸ್ನೇಹಿತರೆ. ಸೊ ಇವತ್ತಿನ ವ್ಲಾಗ್ ಫುಲ್ಲು ಏನಪ್ಪ ಅಂತಂದ್ರೆ ಆ ಮಷಿನ್ ಮೇಲೇ ಇತ್ತು ಬನ್ನು ಅದು ಇದು ಅನ್ಕೊಂತ ಸೂಪರಾಗಿ ಡಿಸ್ಕಷನ್ ಆಯಿತು. ರಿಫ್ರೆಶಿಂಗ್ ವೈಬ್ಸ್ ಅವ್ರು ಹೇಳ್ತಾರೆ ಅದು ಚಕ್ಲಿ ಮಾಡೋದು ಅದು ಇದು ಫುಲ್ ನೀವು ಪಾಸ್ ಮಾಡಿ ಓದ್ಬೋದು. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಅದು ನಾವು ಮನ್ನಿ ವ್ಲಾಗ್ನಾಗ ಸೂಪರಾಗಿ ಕಿಚನ್ ಗ್ಯಾಜೆಟ್ಸ್ ಅನ್ಬಾಕ್ಸಿಂಗ್ ಮಾಡಿದ್ವಲ್ಲ, ಎಲ್ಲ ಮಸ್ತ್ ತರಿಸಿ ಅವ್ರೇನಂದ್ರೆ ಆ ಚಕ್ಲಿದು ಯೂಸ್ಫುಲ್ ಇಲ್ಲರಿ, ಸರಿಯಾಗಿ ಬರಲ್ಲ, ಅಂಟ್ಕೋತೈತಿ, ಹಂಗೆ ಹಿಂಗೆ ಅಂತ ಡೀಟೇಲಾಗಿ ಪಾಪ ಕಮೆಂಟ್ ಹಾಕ್ಯಾರ. ಸೊ ನಮಗೂ ಬೇಜಾರಾಯಿತು, ಬಟ್ ಏನು ಮಾಡೋದು, ಈಗ ತರ್ಸೀವಿ. ಸೊ ಇದೇ ರೀತಿ ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಬರ್ಬೋದು. ಸೂಪರಾಗಿ ಕಮೆಂಟ್ ಹಾಕ್ರಿ. ಆ್ಯಂಡ್ ನಾಳೆ ಮಗ್ದೊಂದು ಸುಪ್ರೀಮಾದ ಎಪಿಸೋಡಲ್ಲಿ ಸಿಗೋಣ. ಅಂದಂಗೆ ನಿಮ್ಗೆ ಯಾವಾರ ಬರ್ತ್ಡೇ ವಿಶಸ್ಸು ಆ್ಯನಿವರ್ಸರಿ ವಿಶಸ್ ಯಾರಿಗಾರ ವಿಶ್ ಮಾಡಬೇಕಪ್ಪ ಅಂತಿತ್ತಂದ್ರೆ ಎಲ್ಲ ಡೀಟೇಲ್ಸ್ ಸಮೇತ ನಮ್ಮ ಇನ್ಸ್ಟಾಗ್ರಾಮ್ ಕಳಿಸ್ರಿ. ಡೀಟೇಲ್ಸ್ ಅಂದರೆ ಫೋಟೋ ಆಮೇಲೆ ಅವ್ರ ಹೆಸರು ಎಲ್ಲ ಡೀಟೇಲ್ಸ್ ಕಳಿಸ್ರಿ. ನಾಳೆ ಮಗ್ದೊಂದು ಸುಪ್ರೀಮಾದ ಎಪಿಸೋಡಲ್ಲಿ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಸರ್ವೇ ಜನ ಸುಖನ ಬಂತು, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಬಾಯ್.